ಒಂದು ರಿಕ್ವೆಸ್ಟು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಫ್ ಇನ್ ಕೇಸ್ ನೀವು ಪ್ರೈಸ್ ಆ್ಯಕ್ಷನ್ನ ಪ್ಲ್ಯಾನ್ ಮಾಡೋದಾದರೆ ಅಥವಾ ಪ್ರೈಸ್ ಆ್ಯಕ್ಷನ್ನ ಟ್ರೇಡ್ ಮಾಡೋದಾದರೆ ಪ್ಲೀಸ್ ನೀವು ಪೊಸಿಷನ್ ಸೈಜಿಂಗ್ನ ಒಂದು ಟ್ರೇಡ್ ಮಾಡಿ. ಬಿಕಾಸ್ ಪೊಸಿಷನ್ ಸೈಜಿಂಗ್ ಇಲ್ಲ ಅಂದರೆ ಆಪ್ಷನ್ ಟ್ರೇಡಿಂಗಲ್ಲಿ ಅಥವಾ ಪ್ರೈಸ್ ಆ್ಯಕ್ಷನ್ ಟ್ರೇಡಿಂಗಲ್ಲಿ ಅಥವಾ ನೀವು ಟೆಕ್ನಿಕಲ್ ಅನಾಲಿಸಿಸಲ್ಲಿ ಅಥವಾ ನೀವು ಏನು ಇಂಡಿಕೇಟರ್ ಯೂಸ್ ಮಾಡಿ ಟ್ರೇಡ್ ಮಾಡಿದ್ರು ಕೂಡ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಲಿಕ್ಕಾಗಲ್ಲ. ಸೊ ಪೊಸಿಷನ್ ಸೈಜಿಂಗ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇಫ್ ಇನ್ ಕೇಸ್ ನೀವಿಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಇಲ್ಲಿ ಕೂಡ ನೀವು 10 ಲಾಟಲ್ಲಿ ಪ್ಲ್ಯಾನ್ ಮಾಡಲಿಕ್ಕಾಗಲ್ಲ. ಇಲ್ಲಿ ಒಂದು ರೀಸನ್ ಉಂಟು. ಇಲ್ಲಿ 2-3 ದಿನ ಡೇ ಹೈ ಕ್ಲೋಸ್ ಆಗೋ ಚಾನ್ಸಸ್ ಉಂಟು, ಬ್ರೇಕ್ ಆಗೋ ಚಾನ್ಸಸ್ ಉಂಟು. ಆವಾಗ ನೀವು ಇಲ್ಲಿ 10 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ನೀವು ಇಲ್ಲಿ ಬ್ರೇಕ್ ಪ್ಲ್ಯಾನ್ ಮಾಡ್ತಾ ಇದ್ದನ್ನು ಏನು ಯೂಸ್ ಉಂಟು? ಏನು ಕೂಡ ಯೂಸ್ ಇಲ್ಲ. ಸೊ ಅದಕ್ಕೆ ಯಾವಾಗ ನೀವು ಮಾರ್ಕೆಟ್ ಒಂದು ರೇಂಜಲ್ಲಿ ಉಂಟು ಅಥವಾ ಮಾರ್ಕೆಟ್ ಯಾವುದು ಪ್ರೀವಿಯಸ್ ಡೇ ಹೈ ಲೋ ಒಳಗುಂಟು ಆವಾಗ ನೀವು ಪ್ಲ್ಯಾನ್ ಮಾಡುವಾಗ ನಿಮ್ಮದು ಎಷ್ಟು ಯೋಗ್ಯತೆ ಉಂಟು. 10 ಲಾಟಲ್ಲಿ ನಿಮ್ದು ಯೋಗ್ಯತೆ ಇದೆ ಅಂದರೆ ಇಲ್ಲಿ ಒಂದು 2 ಲಾಟು ಅಥವಾ 1 ಲಾಟಲ್ಲಿ ಪ್ಲ್ಯಾನ್ ಮಾಡಿ. ಬಿಕಾಸ್ ಇಲ್ಲಿ ಲಾಸ್ ಆದರೂ ಕೂಡ ಪ್ರೀವಿಯಸ್ ಏನು 10 ಲಾಟಲ್ಲಿ ಪ್ರಾಫಿಟ್ ಮಾಡಿ ಇರ್ತೀರಾ ಅಥವಾ 2 ಲಾಟು 3 ಲಾಟಲ್ಲಿ ಏನು ಪ್ರಾಫಿಟ್ ಮಾಡಿ ಇರ್ತೀರಾ ಅದು ಹೋಗಬಾರ್ದು. ಸೊ ಅದಕ್ಕೆ ಪೊಸಿಷನ್ ಸೈಜಿಂಗ್ ತುಂಬಾ ಇಂಪಾರ್ಟೆಂಟ್. ಫೈನ್. ಸೊ ಇವತ್ತು ನಾಳೆ ಅನಾಲಿಸಿಸ್ ಮಾಡೋದಾದರೆ ತುಂಬಾ ಚೆನ್ನಾಗಿ ತೋಡ್ತಾ ಉಂಟು ಮಾರ್ಕೆಟು. ನಾನು ಹೇಳಿದಾಗಲೇ ನಿನ್ನೆ ಕೂಡ ಹೇಳಿದ್ದೆ ನಾನು, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು, ಅದರ ನಂತರ ಮಾರ್ಕೆಟ್ ರಿಕವರಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ಸೊ ಇಫ್ ಇನ್ ಕೇಸ್ ಇವತ್ತು ಕೂಡ ಬಯರ್ಸ್ ಸ್ಟ್ರಾಂಗ್ ಇದ್ದರೆ, ನಿನ್ನೆ ಅಷ್ಟೊಂದು ಏನೂ ಬರಲಿಲ್ಲ, ಬಟ್ ಇಫ್ ಇನ್ ಕೇಸ್ ಬಯರ್ಸ್ ಇವತ್ತು ಕೂಡ ಸ್ಟ್ರಾಂಗ್ ಇದ್ದಿದ್ರೆ ಬಯರ್ಸ್ ಫೇವರಲ್ಲಿ ಮಾರ್ಕೆಟ್ ಓಪನ್ ಆಯಿತು, ಆದರೂ ಕೂಡ ಬಯರ್ಸು ಸಸ್ಟೈನ್ ಮಾಡಲಿಕ್ಕೆ ಆಗಿಲ್ಲ. ದಟ್ ಮೀನ್ಸ್ ಮಾರ್ಕೆಟ್ ಎರಡು ಸೈಡ್ ಕೂಡ ಮೊಮೆಂಟಮ್ ಆಗೋ ಚಾನ್ಸಸ್ ಉಂಟು. ಮಾರ್ನಿಂಗಲ್ಲಿ ನಮ್ಗೆ ಒಂದೊಳ್ಳೆ ಕ್ಯಾಂಡಲಲ್ಲಿ ಇಂಡಿಕೇಟ್ ಮಾಡಿದೆ ಮಾರ್ಕೆಟ್ ಸ್ವಲ್ಪ ವಾಲಿಟಿಲಿಟಿ ಟು ಸೈಡ್ ವೇಸ್ ಹೋಗ್ಬೋದಂತ. ಸೊ ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟು ಫ್ಲ್ಯಾಟ್ ಓಪನಿಗೆ ಇಲ್ಲಿಂದ ಡೇ ಲೋನ ಬ್ರೇಕ್ ಡೌನ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಲ್ಲಿಂದ ನಾಳೆ ಮಾರ್ಕೆಟು ಡಿಸಿಷನ್ ಆಗ್ತಾರೆ, ಏನಿದು ಪಾಸ್ ತೊಗೊಂಡಿದ್ದೆಲ್ಲ ಇದಕ್ಕೆ ಡೌನ್ ಸೈಡಲ್ಲಿ ಬ್ರೇಕ್ ಆಗ್ತಾರ ಇಲ್ವಾ ಮಾರ್ಕೆಟ್. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಬ್ರೇಕ್ ಮಾಡಿದೆ ಅಪ್ ಸೈಡಲ್ಲಿ ಶಿಫ್ಟ್ ಆಗ್ತಾರ ಅಂತ. ಬಿಕಾಸ್ ನಾಳೆ ಇಂಪಾರ್ಟೆಂಟ್ ಈ ವೀಕ್ ಕ್ಲೋಸಿಂಗ್ ಡೇ ಕೂಡ ಆಗ್ತಾರೆ. ಸೊ ಅದಕ್ಕೆ ನಾಳೆ ಮಾರ್ಕೆಟ್ ಒಂದು ಡಿಸಿಷನ್ ತೊಗೊಳ್ಬೇಕು ನನ್ನ ಪ್ರಕಾರ. ಬಿಕಾಸ್ ಮಾರ್ಕೆಟ್ ಒಂದು ಡೌನ್ ಸೈಡ್ ಬಂದು ಆ್ಯಂಡ್ ಇಲ್ಲಿ ಒಂದು ಪಾಸ್ ತೊಗೊಳ್ಳಿದೆ. ಈ ಪಾಸು ನಾಳೆ ಅಪ್ ಸೈಡ್ ಹೋಗ್ತಾರ ಅಥವಾ ಈ ಪಾಸು ನಾಳೆ ಡೌನ್ ಸೈಡ್ ಬರ್ತಾರ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗ್ತಾರೆ. ಫೈನ್. ಸೊ ಅದೇ ಇಫ್ ಇನ್ ಕೇಸ್ ಫ್ಲ್ಯಾಟ್ ಓಪನಿಗೆ ಡೇ ಹೈನ ಬ್ರೇಕ್ಔಟ್ ಆದರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನಿಗೆ ಡೇ ಲೋನ ಬ್ರೇಕ್ ಡೌನ್ ಕೊಡ್ರೆ ನಾವಿಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಟ್ ಡೌನ್ ಸೈಡಲ್ಲಿ ನಾ ಸ್ವಲ್ಪ ಪೊಸಿಷನ್ನ ನಾಳೆ ಜಾಸ್ತಿ ಇಡ್ಬೋದು. ಬಿಕಾಸ್ ಯಾಕಂದರೆ ಇಲ್ಲಿ ನೋಡ್ಲಿಕ್ಕೆ ಹೋದರೆ 1, 2, 3, 4 ಈಗ ನಾಳೆ ಇಫ್ ಇನ್ ಕೇಸ್ ಇನ್ಕ್ಲೂಡ್ ಆದರೆ 5ನೇ ದಿನದ್ದು ಡೇ ಲೋ ಇಡ್ತಾರೆ. ಅಂದರೆ ತುಂಬ ಜನದ್ದು ಬಯರ್ಸ್ ಇದೆಲ್ಲ ಸ್ಟಾಪ್ ಲಾಸ್ ಇಡ್ತಾರೆ. ತುಂಬ ಜನ ಏನು ಮಾಡಿರ್ತಾರೆ, ಈಗ ತುಂಬ ಜನ ಟ್ರೇಲ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಫೈನ್. ಸೊ ಇಫ್ ಇನ್ ಕೇಸ್ ನಾಳೆ ಇಲ್ಲಿ ಬ್ರೇಕ್ ಡೌನ್ ಆದರೆ ಫಸ್ಟು ನಾ ಇನಿಷಿಯಲಿ ನನ್ನ ಯೋಗ್ಯತೆ ಪ್ರಕಾರ, ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳೋಣ, ನಾ ಇಲ್ಲಿ 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ ಯೋಗ್ಯತೆ ಪ್ರಕಾರ. ಫೈನ್. ಯಾವಾಗ ಮಾರ್ಕೆಟಲ್ಲಿ ಅಗೇನ್ ಇಲ್ಲಿ ಲೋವರ್ ಲೋ ಫಾರ್ಮೇಷನ್ ಮಾಡ್ತೇನೆ, ನಾನು ಮತ್ತು 5 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಸೊ ನನ್ನ ಟೋಟಲ್ ಎಷ್ಟು ಆಯಿತು? 10 ಲಾಟಲ್ಲಿ 10 ಲಾಟಿಂದು ನಾನು ಸ್ಟಾಪ್ ಲಾಸ್ ತಂದು ಇಲ್ಲಿರ್ತೀನಿ. ಸೊ ನಾನು ಇಲ್ಲಿ ಬ್ರೇಕ್ ಇವನ್ ಇಲ್ಲಾಂದರೆ ಸ್ವಲ್ಪ ಲಾಸಲ್ಲಿ ಕ್ಲೋಸ್ ಆಗ್ತೀನಿ. ಸೊ ಇಫ್ ಇನ್ ಕೇಸ್ ಇಲ್ಲಿಂದ ಹೋದರೆ ವೆಲ್ ಆ್ಯಂಡ್ ಗುಡ್ ಸಿಗ್ತಾರೆ. ಇಫ್ ಇನ್ ಕೇಸ್ ಇಲ್ಲಿಂದ ರಿವರ್ಸಲ್ ಆದರೆ ವೆಲ್ ಆ್ಯಂಡ್ ಗುಡ್ ಸಿಗ್ತಾರೆ. ಯಾಕೆ ಗೊತ್ತುಂಟಾ, ಇನಿಷಿಯಲಿ ಲೆಸ್ ಕ್ವಾಂಟಿಟಿಲಿ ಪ್ಲ್ಯಾನ್ ಮಾಡಿದೆ. ಇಫ್ ಇನ್ ಕೇಸ್ ಪ್ರೈಸಿಗೆ ಹೋಗಬೇಕಿತ್ತಂದರೆ ಅಂದರೆ ಪ್ರೈಸಿಗೆ ಹೋಗಬೇಕಂದ್ರೆ ಇಲ್ಲಿಂದ ಮಾರ್ಕೆಟ್ ಹೋಗಿಬಿಡುತ್ತೆ. ಇಫ್ ಇನ್ ಕೇಸ್ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲಿಂದ ರಿವರ್ಸ್ ಆಗುತ್ತೆ. ಸೊ ಆವಾಗ ನಾವು ಎಸ್ಸಲ್ಲೂ ಸ್ಟಾಪ್ ಲಾಸ್ ಕೊಡ್ಬೋದು ಸಣ್ಣ ಕ್ವಾಂಟಿಟಿಯಲ್ಲಿ. ಫೈನ್. ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆದರೆ ನೀವು ಮಾಡ್ಬೋದು. ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ನ ಕೂಡ ಮಾಡಿ. ಫೈನ್. ಇಫ್ ಇನ್ ಕೇಸ್ ಮಾರ್ಕೆಟ್ ಅಪ್ಸೈಡ್ ಹೋದರೆ ನಾನು ನಾರ್ಮಲ್ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಅಂದರೆ 10 ಲಾಟಲ್ಲಿ ಏನು ಪ್ಲ್ಯಾನ್ ಮಾಡ್ತೀನಲ್ಲ, ಇಲ್ಲಿ ನಾನು 1 ಲಾಟಲ್ಲಿ ಅಥವಾ 1-2 ಲಾಟಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಜಾಸ್ತಿ ಲಾಟಲ್ಲಿ ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ ಅಪ್ ಸೈಡಲ್ಲಿ. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಆಫ್ ಓಪನ್ ಆದರೆ ವೆಯ್ಟ್ ಮಾಡ್ತೀನಿ ಮಾರ್ಕೆಟ್ ಯಾವ ಥರ ಮೊಮೆಂಟಮ್ ಆಗ್ತಾರೆ, ಇಲ್ಲಿಂದ ಮಾರ್ಕೆಟು ಸೆಲ್ಲಿಂಗ್ ಬರ್ತಾರಾ ಅಥವಾ ಮಾರ್ಕೆಟ್ ಏನಿದು ಸಸ್ಟೈನ್ ಮಾಡ್ತಾರೆ, ಅಂದರೆ ಮಾರ್ಕೆಟ್ ಇಲ್ಲಿ ಓಪನ್ ಆಗಿ ಇಲ್ಲೇ ಸೈಡ್ ವೇಸ್ ಹೋಗಿ ಯಾವಾಗ ಡೇ ಹೈನ ಬ್ರೇಕ್ಔಟ್ ಆಗ್ತಾರೆ ಆ್ಯಂಡ್ ಯಾವಾಗ ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ ಆವಾಗ ಪ್ಲ್ಯಾನ್ ಮಾಡ್ತೀನಿ. ಡೇ ಲೋನ ಬ್ರೇಕ್ ಡೌನ್ ಆದಾಗ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ಬೋದು, ಇಲ್ಲ ಅವಾಯ್ಡ್ ಮಾಡ್ಬೋದು. ಇಫ್ ಇನ್ ಕೇಸ್ ಅಪ್ ಸೈಡಲ್ಲಿ ಬ್ರೇಕ್ಔಟ್ ಆದರೆ ಸ್ವಲ್ಪ ಕ್ವಾಂಟಿಟಿ ಲೆಸ್ ಮಾಡಿ ಟ್ರೇಡ್ ಮಾಡ್ತೀನಿ. ಅಂದರೆ 10 ಲಾಟಲ್ಲಿ ಏನು ಪ್ಲ್ಯಾನ್ ಮಾಡೋದು ನಾನು, ಇಲ್ಲಿ ನಾನು ಒಂದು 2 ಲಾಟಲ್ಲಿ ಅಥವಾ ಒಂದು 3 ಲಾಟಲ್ಲಿ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಮಾರ್ಕೆಟ್ ಡೇ ಹೈಯಲ್ಲಿ ತುಂಬ ಉಂಟು. ದಟ್ ಮೀನ್ಸ್ ಏನಂದರೆ ತುಂಬ ಏನು ಮಾಡಿದ್ದಾರೆ ಸೆಲರ್ಸು ಇದನ್ನ ಕೆಳಗೆ ಇಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಅಂದರೆ ಟ್ರೈ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಇಲ್ಲಿ ಓಪನ್ ಆಗಿ ಹೋಲ್ಡ್ ಆಗ್ತಾ ಇದೆ ಅಂತ ನಾವು ಒಂದು ಸೈನ್ ಕೊಡ್ತಾರೆ ಮಾರ್ಕೆಟಲ್ಲಿ ಅಪ್ ಸೈಡ್ ಹೋಗಲಿಕ್ಕೆ ಚಾನ್ಸಸ್ ಉಂಟಂತ. ಇಫ್ ಇನ್ ಕೇಸ್ ಮಾರ್ಕೆಟ್ ಓಪನ್ ಆಗ್ತಾನೆ ಇಲ್ಲಿ ಸೆಲ್ಲಿಂಗ್ ಬಂದರೆ ನಾವು ಅರ್ಥ ಮಾಡ್ಕೋಬೋದು ಮಾರ್ಕೆಟಿಗೆ ಇಲ್ಲಿ ಸಸ್ಟೈನ್ ಆಗಲಿಕ್ಕೆ ಇಷ್ಟ ಇಲ್ಲ, ಬಯರ್ಸ್ ಇಲ್ಲಿ ಇಲ್ಲ ಅಂತ. ಫೈನ್. ಸಣ್ಣ ವಿಷಯ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯಿತು ಅಂದರೆ ನೋಡಬೇಕು ಮಾರ್ಕೆಟ್ ಇಫ್ ಇನ್ ಕೇಸ್ ಇಲ್ಲಿ ಸಸ್ಟೈನ್ ಆಗ್ತಾರಾ ಅಥವಾ ಮಾರ್ಕೆಟ್ ರಿವರ್ಸಲ್ ಬರ್ತಾರಾ ಅದು ನೋಡಬೇಕು. ಇಲ್ಲಿ ನೋಡಿ
ವಾಟ್ ಇಫ್ ನಾಳೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ, ಇಲ್ಲಿ ಓಪನ್ ಆದರೆ ಮಾರ್ಕೆಟ್ ನೋಡ್ತೀನಿ, ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಾ ಉಂಟಾ ಅಥವಾ ಮಾರ್ಕೆಟ್ ಇಲ್ಲಿ ರಿವರ್ಸಲ್ ಬರ್ತಾರಾ, ಅದ್ರ ಬೇಸಿಸಲ್ಲಿ ಐ ಥಿಂಕ್ ನಾ ಪ್ಲಾನ್ ಮಾಡಿದ್ರೆ ಬೆಟರ್ ಅಂತ. ಫೈನ್. ಸೊ ಇಲ್ಲಿ ನೋಡ್ಬೋದು ಮಾರ್ಕೆಟ್ ಒಂದು ಅಪ್ಸೈಡಲ್ಲಿ ಒಂದೊಳ್ಳೆ ಮೂಮೆಂಟಮ್ ಆಯಿತು, ಅದರ ನಂತರ ಮಾರ್ಕೆಟ್ ಗ್ಯಾಪ್ ಡೌನ್ ಆಯಿತು. ಇಫ್ ಇನ್ ಕೇಸ್ ಇದೇ ಬಯರ್ಸ್ ಟ್ರೂ ಅಂದರೆ, ಈ ಬಯರ್ಸು ಸ್ಟ್ರಾಂಗ್ ಇದ್ದಾರೆ ಅಂದರೆ ಇಲ್ಲಿಂದ ಪುಲ್ ಬ್ಯಾಕ್ ಬರಬೇಕಲ್ವ, ಇಲ್ಲಿ ಯಾಕೆ ಇಲ್ಲೇ ಹೋಲ್ಡ್ ಮಾಡ್ತು, ದಟ್ ಮೀನ್ಸ್ ಇಲ್ಲಿ ಬಯರ್ಸು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತ ಅರ್ಥ. ಸೊ ಇದು ನಾಳೆ ದಿನ ಗೊತ್ತಾಗ್ತಾರೆ ಮಾರ್ಕೆಟ್ ಯಾವ ಸೈಡ ಮೂಮೆಂಟಮ್ ಮಾಡ್ಬೋದು ಅಂತ. ಸೊ ಈಗ ನಾವು ಅದೇ ನಿಫ್ಟಿನ ಟ್ರೇಡ್ ಮಾಡ್ಲಿಕ್ಕೆ ಹೋದರೆ, ನಿಫ್ಟಿ ಸರ್ಪ್ರೈಸಿಂಗ್ಲಿ ಏನಾಯ್ತು ಅಂದರೆ, ನಿನ್ನೆ ಏನು ಸೈಡ್ ವೇಸಲ್ಲಿ ಹೋಗಿ ಅಪ್ ಸೈಡಲ್ಲಿ ಕ್ಲೋಸಿಂಗ್ ಕೊಡ್ತಲ್ಲ, ಬಟ್ ಇವತ್ತು ಬಯರ್ಸ್ ಫೇವರಲ್ಲಿ, ಅಂದರೆ ನಿನ್ನೆ ಯಾರು ಹೋಗಿ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಮಾರ್ಕೆಟ್ನ, ಅವ್ರ ಫೇವರಲ್ಲಿ ಓಪನ್ ಆದರೂ ಕೂಡ ಅವ್ರು ಸಸ್ಟೈನ್ ಮಾಡಲಿಕ್ಕಾಗದೆ ಡೌನ್ ಸೈಡ್ ಬರ್ತಾ ಉಂಟು. ದಟ್ ಮೀನ್ಸ್ ಮಾರ್ಕೆಟು ಎರಡು ಸೈಡ್ ಕೂಡ ಮೂಮೆಂಟಮ್ ಆಗಿದೆ. ಅಂದರೆ ಇಲ್ಲಿ ಬಯರ್ಸ್ ಕೂಡ ಪ್ರಾಫಿಟ್ ಮಾಡಿದ್ದಾರೆ. ಸೊ ಆಪ್ಷನ್ ಬಯರ್ಸ್ ಅಲ್ಲ, ನನ್ನ ಪ್ರಕಾರ ಯಾರು ಆಪ್ಷನ್ ಸೆಲ್ಲಿಂಗ್ ಮಾಡಿ ಪ್ರಾಫಿಟ್ ಮಾಡಿದ್ದಾರೆ, ಇಲ್ಲೂ ಕೂಡ ಆಪ್ಷನ್ ಸೆಲ್ಲರ್ಸ್ ಕೂಡ ಪ್ರಾಫಿಟ್ ಮಾಡಿದ್ದಾರೆ. ಸ್ಕ್ಯಾಲ್ಪರ್ ಅಲ್ಲೇ ಇರ್ತಾರೆ, ಸಣ್ಣ ಸಣ್ಣ ಪಾಯಿಂಟಲ್ಲಿ ಪ್ರಾಫಿಟ್ ಮಾಡಿರ್ಬೋದು. ಫೈನ್. ಸೊ ಅದೇ ಇಫ್ ಇನ್ ಕೇಸ್ ನಾಳೆ ನಿಫ್ಟಿ ಗ್ಯಾಪ್ ಅಪ್ ಅನ್ನೋದ್ರೆ ನಾವು ಬ್ಯಾಂಕ್ ನಿಫ್ಟಿನ ಪ್ಲ್ಯಾನ್ ಮಾಡ್ಬೋದು. ಇಫ್ ಇನ್ ಕೇಸ್ ಅದು ಸಸ್ಟೈನ್ ಆದರೆ, ಇಫ್ ಇನ್ ಕೇಸ್ ಇದು ಸಸ್ಟೈನ್ ಆದರೆ ನಾವು ಅಷ್ಟೊಂದು ಪ್ಲ್ಯಾನ್ ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಸೈಡ್ ವೇಸ್ಟು ವಾಲಟೈಲ್ ಆಗ್ಬೋದು. ಇಲ್ಲಿ ಹೈ ಲೋ ಇಂದ ದಟ್ ಮೀನ್ಸ್ ಹೈ ಲೋ ಶಾರ್ಟ್ ಮಾಡಿ ಸೆಲರ್ಸು ಬಿಟ್ಬಿಡ್ತಾರೆ. ಫೈನ್. ಸೊ ಗ್ಯಾಪ್ ಅಪ್ ಓಪನ್ ಆದರೆ ನಾವು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆಗಿ ಯಾವಾಗ ಇದು ಡೇ ಲೋನ ಬ್ರೇಕ್ ಡೌನ್ ಆಗ್ತಾರೆ, ಆವಾಗ ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ಬೋದು. ನನ್ನ ಫಸ್ಟ್ ಟಾರ್ಗೆಟ್ ಸಮಥಿಂಗ್ 25,888 ತನಕ ಇರ್ತಾರೆ, ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ನಂದು 25,111 ತನಕ ಇರ್ತಾರೆ. ಇಲ್ಲಿಂದ ಸ್ವಲ್ಪ ಸಣ್ಣ ಕ್ವಾಂಟಿಟಿ ಉಂಟು, ಬಿಕಾಸ್ ಇಲ್ಲಿ ಮಾರ್ಕೆಟ್ ಡೌನ್ ಸೈಡ್ ಬರೋ ಚಾನ್ಸಸ್ ಆರ್ ವೆರಿ ಹೈ. ಸೊ ನಾ ಇಫ್ ಇನ್ ಕೇಸ್ ಇಲ್ಲಿಂದ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಕೊಟ್ಟರೆ ನಾ ಇಲ್ಲಿ ಪ್ಲ್ಯಾನ್ ಮಾಡೋ ಚಾನ್ಸಸ್ ಇರ್ತಾರೆ. ಇಫ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್, ದಟ್ ಮೀನ್ಸ್ ಮಾರ್ಕೆಟ್ ಈ ರೇಂಜಲ್ಲಿ ಓಪನ್ ಆಯ್ತು ಅಂದರೆ, ಯಾರೆಲ್ಲ ಸೆಲ್ ಮಾಡಿದಾರಲ್ಲ ಅವರೆಲ್ಲ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಆ ಪ್ರಾಫಿಟ್ ಬುಕ್ಕಿಂಗ್ ಆದ ಮೇಲೆ ಮಾರ್ಕೆಟ್ ಇಲ್ಲಿ ಸಸ್ಟೈನ್ ಮಾಡ್ತು ಅಂದರೆ, ಮಾರ್ಕೆಟ್ ಪ್ರಾಫಿಟ್ ಬುಕ್ಕಿಂಗ್ ಆಯಿತು, ಅದ ನಂತರ ಮಾರ್ಕೆಟ್ ಇಲ್ಲಿ ಅಗೇನ್ ಬಂದು ಸಸ್ಟೈನ್ ಮಾಡ್ತಂದರೆ, ಹೋಲ್ಡ್ ಮಾಡ್ತಂದರೆ, ಆವಾಗ ನಾನು ಇಲ್ಲಿ ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ಪ್ಲ್ಯಾನ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆಯಿತು, ಆಲ್ರೆಡಿ ಒಂದು ಪಾಯಿಂಟ್ ಆಯಿತು, ರೈಟ್. ಆ್ಯಂಡ್ ಮಾರ್ಕೆಟ್ ಇಲ್ಲಿಂದ ಇಲ್ಲಿ ಬರುವಾಗ ಆಲ್ರೆಡಿ ಒಂದು ಸೆಕೆಂಡ್ ಪಾಯಿಂಟ್ ಹೋಗಿರುತ್ತೆ. ಸೊ ಯಾರೆಲ್ಲ ಓವರ್ ನೈಟ್ ಮಾಡಿರ್ತಾರೆ ಅವ್ರು ಪ್ರಾಫಿಟ್ ಮಾಡಿರ್ತಾರೆ, ಯಾರೆಲ್ಲ ಇಂಟ್ರಾಡೇಲಿ ಇಲ್ಲಿ ಯಾರು ಸೆಲ್ ಮಾಡಿರ್ತಾರೆ ಅವ್ರು ಒಂದು ಪ್ರಾಫಿಟ್ ಮಾಡಿರ್ತಾರೆ. ಸೊ ನಾ ಇಲ್ಲಿ ಪ್ಲ್ಯಾನ್ ಮಾಡುವಾಗ ನಾವು ಕ್ವಾಂಟಿಟಿ ತುಂಬಾ ಲೆಸ್ ಮಾಡಿ ಪ್ಲ್ಯಾನ್ ಮಾಡ್ತೀನಿ. ಸೊ ಇಫ್ ಇನ್ ಕೇಸ್ ಇಲ್ಲಿಂದ ಹೋದರೆ ವೆಲ್ ಆ್ಯಂಡ್ ಗುಡ್, ಇಫ್ ಇನ್ ಕೇಸ್ ಹೋಗಿಲ್ಲ ಅಂದರೂ ಕೂಡ ವೆಲ್ ಆ್ಯಂಡ್ ಗುಡ್. ಫೈನ್. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದ ನಾ ಏನು ಕೂಡ ಟ್ರೇಡ್ ಮಾಡಲ್ಲ, ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಮಾರ್ಕೆಟಲ್ಲಿ ಸೈಡ್ ವೇಸ್ಟು ವಾಲಟೈಲ್ ಇರೋ ಚಾನ್ಸಸ್ ಇರ್ತದೆ. ಫೈನ್. ಸೊ ನಾನು ಯಾವುದು ಕೂಡ ಸ್ವಿಂಗ್ ಪೊಸಿಷನ್ ಮಾಡ್ತಾ ಇಲ್ಲ, ಯಾವ್ದು ಎಕ್ಸಿಸ್ಟಿಂಗ್ ನಡೀತಾ ಉಂಟು ಅದೇ ನಡೀಲಿ. ಇಫ್ ಇನ್ ಕೇಸ್ ಅದರಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗಲಿ, ಟಾರ್ಗೆಟ್ ಹಿಟ್ ಆಗಲಿ, ಐ ವಿಲ್ ಕ್ಲೋಸ್ ದ್ಯಾಟ್. ಫೈನ್. ಬಿಕಾಸ್ ನನಗೆ ಮಾರ್ಕೆಟ್ ಅನಿಸ್ತಾ ಉಂಟು ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬರ್ಬೋದು ಅಂತ. ನಾನು ಇದು ಟೆಲಿಗ್ರಾಮ್ ಚಾನಲ್ ಕೂಡ ಅಪ್ಡೇಟ್ ಮಾಡಿದ್ದೆ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಫೈನ್. ಸೊ ನಾ ಏನಿದ್ರು ಕೂಡ ಇಫ್ ಇನ್ ಕೇಸ್ ಪಾಸಿಬಲ್ ಆದರೆ ಈ ವೀಕಲ್ಲಿ ಒಂದು ಲೈವ್ ವಿಡಿಯೋ ಮಾಡ್ತೀನಿ ಯಾವುದ್ರ ಬಗ್ಗೆ, ಝೂಮಲ್ಲಿ. ಸೊ ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಫೈನ್. ಐ ಹೋಪ್ ನಾನು ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚಾನಲ್ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈ ವಿಡಿಯೋದಷ್ಟೇ. ಥ್ಯಾಂಕ್ ಯು. ಹ್ಯಾವ್ ಅ ಗುಡ್ ಡೇ.